ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಟೇಸ್ಟಿಯಾಗಿ ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 1-1.5 kg ಮಟನ್ ತೊಗೊಂಡಿದ್ದೀನಿ. ಅದು ಪಟ್ಲಿ ಮಟನ್ ತೊಗೊಂಡಿದ್ದೀನಿ. ಇದಕ್ಕೆ ರುಬ್ಕೊಳೋದಕ್ಕೆ ಒಂದು ಹೆಚ್ಚಿರುವಂಥ ಈರುಳ್ಳಿ, 4ರಿಂದ 5 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಚಕ್ಕೆ ಸ್ವಲ್ಪ, 4ರಿಂದ 5 ಏಲಕ್ಕಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 1 ಕಪ್ಪಷ್ಟು ತೆಂಗಿನ ತುರಿ, ಇದಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟು ಫುಲ್ ಸಾಫ್ಟಾಗಿರಬೇಕು. ಅದಾದಮೇಲೆ ಸ್ಟವ್ ಆನ್ ಮಾಡಿ ಪಾತ್ರೆ ಬಿಸಿ ಇಟ್ಟು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬಳಸ್ಬೋದು. ನಾನಿಲ್ಲಿ ಎಣ್ಣೆ ಅಷ್ಟೇ ಹಾಕಿರೋದು. ಎಣ್ಣೆ ಕಾದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನಾವೇ ಮಟನ್ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಟನ್ನು ನೀರು ಬಿಡೋ ತನಕ ಎಣ್ಣೆ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇನ್ನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಹಸಿ ಮಿಶ್ರಣ, ರುಬ್ಬಿರೋ ಅಂಥ ಮಿಶ್ರಣನ ಇದರಲ್ಲಿ ಹಾಕ್ತಿದ್ದೀವಿ. ನೋಡಿ, ಎಲ್ಲ ಪೇಸ್ಟ್ಗೂ ನೀಟಾಗಿ ಅಂಟ್ಕೋಬೇಕು, ಆ ಥರ ಕೈ ಆಡಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಖಾರದ ಪೌಡ್ರು, ಧನಿಯಾ ಪೌಡ್ರು, ಇದಿಷ್ಟನ್ನು ಚೆನ್ನಾಗಿ ಇನ್ನೊಂದು ಸತಿ ಬಾಡಿಸ್ಕೊಂಡು ನಾನು ಇವಾಗಲೇ ನೀರು ಹಾಕ್ತಿಲ್ಲ. ಏನು ಮಿಕ್ಸಿ ಜಾರ್ನಲ್ಲಿ ಮಸಾಲೆ ಇತ್ತು ಅದನ್ನು ಅಷ್ಟು ಸ್ವಲ್ಪ ನೀರು ಹಾಕಿ ಕದರಿ ಹಾಕ್ತಿದ್ದೀನಿ ಅಷ್ಟೇ. ಫಸ್ಟು ಇದೆಲ್ಲ ನೀಟಾಗಿ ಒಂದೊಂದು ಪೀಸಿಗೂ ಒಂದೊಂದು ಇದಕ್ಕೂ ಖಾರ ಕ್ಲೀನಾಗಿ ಹತ್ತಲಿ. ಖಾರ ಮಸಾಲ ಚೆನ್ನಾಗಿ ಹತ್ತಬೇಕು. ಹತ್ತಿ ಒಂದು 2ರಿಂದ 5 ನಿಮಿಷ ಕುದಿಸ್ಕೋಬೇಕು. ಇದೇ ಮಸಾಲ ಖಾರದಲ್ಲಿ ಕುದ್ರೆ ಪೀಸ್ಗೆ ಘಮ ಮತ್ತು ಆ ಟೇಸ್ಟ್ ಏನಿದೆ ಅದು ನೀಟಾಗಿ ಚೆನ್ನಾಗಿ ಹತ್ತುತ್ತೆ. ನೋಡಿ, ಒಂದು ಸ್ವಲ್ಪ ಈ ಕುದಿ ಬರ್ತಾಯಿದೆ. ಸಿಂಪಲಾಗಿ ಅಷ್ಟೇ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಜಾಸ್ತಿ ಅಂತೂ ಹಾಕಿಲ್ಲ, ಲೈಟಾಗಿ ಹಾಕ್ತಿದ್ದೀವಿ. ಲೈಟಾಗಿ ಮಸಾಲೆ ಇದ್ದಷ್ಟು ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಇದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಅಂದಾಜಲ್ಲಿ ಹಾಕ್ಕೋಬೇಕು. ನಾನಿಲ್ಲಿ ಪಟ್ಲಿ ಮಾಂಸ ತೊಗೊಂಡಿರೋದ್ರಿಂದ ನೀರು ಆದಷ್ಟು ಕಡಿಮೆ ಹಾಕ್ತಿದ್ದೀನಿ. ಯಾಕಂದರೆ ಪಟ್ಲಿ ಮಾಂಸ ಬೇಗ ಬೇಯುತ್ತೆ ಅನ್ನೋ ಕಾರಣದಿಂದ. 1 ಲೀಟ್ರು ಇಲ್ಲ 1.5 ಲೀಟ್ರ್ ಅಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಅದು ತುಂಬ ಆಯಿತು, 1 ಲೀಟ್ರ್ ಸಾಕಾಗುತ್ತೆ. ಏನಾದರೂ ನೀವು ಇನ್ ಕೇಸ್ ಕುರಿ ಮಾಂಸ ಏನಾದರೂ ತೊಗೊಂಡಿದ್ರೆ ಅಂದರೆ ನೀರು ತುಂಬ ಹಾಕಬೇಕಾಗುತ್ತೆ. ನೋಡಿ, ಈ ಅಳತೆಯಲ್ಲಿದ್ದರೆ ಸಾಕಾಗುತ್ತೆ. ನೋಡಿ, ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ಅಂದರೆ ಹಾಕ್ಕೋಬೋದು. ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈಗ ಎಣ್ಣೆ ಬಿಟ್ಕೊಂಡಿದೆ, ಈಗ ಸಾಂಬಾರು ಆಗಿದೆ ಅಂತ. ತುಂಬ ರುಚಿಯಾಗಿರುತ್ತೆ. ಮುದ್ದೆಗೆ, ರೈಸ್ಗೆ, ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೂ ಲೈಕಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ಲೀಸ್ ವಾಚ್ ದ ಫುಲ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.